ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಏನು ಪಂಚಮಸಾಲಿ ಶ್ರೀಗಳು ಹೋರಾಟವನ್ನು ಮಾಡಿಕೊಂಡು ಬರ್ತಿದ್ದಾರೆ. ಆದರೆ ನಾಳೆ ಮುತ್ತಿಗೆಯನ್ನು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕರೆಯನ್ನು ಕೂಡ ಕೊಟ್ಟಿದ್ದರು. ಸದ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳಿರ್ಬೋದು ಅಥವಾ ಕಮಿಷನರ್ ಸೇರಿದಂತೆ ಎಲ್ಲರೂ ಕೂಡ ಅವರ ಮನವೊಲಿಕೆ ಯತ್ನವನ್ನು ಮಾಡಿದರು. ಜೊತೆಗೆ ಅವರ ಬೆಂಬಲವಾಗಿ BJPಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಈಗ ಸ್ವತಃ ನಮ್ಮ ಜೊತೆಗೆ ಶ್ರೀಗಳಿದ್ದಾರೆ, ಅವ್ರನ್ನ ಕೂಡ ನಾನು ಮಾತಾಡ್ತೀನಿ. ಸ್ವಾಮೀಜಿ, ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ, ದೊಡ್ಡ ಸಮಾಜ ಇದೆ, ಆದರೆ ಒಂದು ಪರ್ಮಿಷನ್ ಅನುಮತಿ ತಗೊಳ್ಳೋದಕ್ಕೆ ಇಷ್ಟೆಲ್ಲ ಪರದಾಡಬೇಕಾ ಸ್ವಾಮೀಜಿಗಳು? ನಾನು ಪರದಾಡೋದಕ್ಕೂ ನನಗೇನು ಬೇಜಾರಿಲ್ಲ. ನಮ್ಮ ಸಮುದಾಯದ ರೈತರ ಮಕ್ಕಳು, ಕೃಷಿ ಕಾರ್ಮಿಕರು, ಕೂಲಿಕಾರರು ಕಳೆದ ಒಂದು ತಿಂಗಳಿಂದ ರೊಕ್ಕವನ್ನು ಕೋಡಿಯಾಡಿಸಿ ಆಮೇಲೆ ಗಾಡಿ ಬುಕ್ ಮಾಡಿ ಎಲ್ಲ ಮಾಡಿದರು. ನಿನ್ನೆಯ ಜಿಲ್ಲಾಧಿಕಾರಿ ಆದೇಶ ನಾವೇನು ಕರ್ನಾಟಕದಲ್ಲಿದ್ದಾವೆ ಅಥವಾ ಕಾಶ್ಮೀರದಲ್ಲಿದ್ದಾವೆ ಅಂತ ನೋವು ಕಾಡ್ತಾಯಿತ್ತು. ಆದರೆ ನಮ್ಮ ಹೋರಾಟದ ಪ್ರಾಮಾಣಿಕತೆಗೆ ಭಗವಂತನೇ ಅವ್ರ ಮನಸ್ಸು ಪರಿವರ್ತನೆ ಮಾಡಿ ಇವತ್ತು ಬಂದು ಒಪ್ಪಿಗೆ ಕೊಟ್ಟಿದ್ದಾರೆ. ನಾಳೆ ಎಲ್ಲ ವಾಹನಗಳು ಮುಕ್ತವಾಗಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಿಟಿ ಕಮಿಷನರು, ಡಿಸ್ಟಿಕ್ ಸೂಪರಿಂಟೆಂಡೆಂಟ್ ಆಫೀಸರ್ ಪೊಲೀಸು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು. ಅಷ್ಟೇ ಅಲ್ಲ, ನಮ್ಮ ಆರಕ್ಷಕರು, ವಿಪಕ್ಷ ನಾಯಕರು, ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಬಸವರಾಜ ಪಾಟೀಲ್ ಯತ್ನಾಳ್ ಅವರು, ಸಿದ್ದು ಸೌದಿ, ಅರವಿಂದ್ ಬೆಲ್ಲದವರು ಮತ್ತು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು. ಈಗ ತಾನೇ ವಿಜೇಂದ್ರ ಅವರು ಬಂದು ಬೆಂಬಲ ಕೊಟ್ಟರು, ಅಶೋಕರು ಎಲ್ಲರೂ ಇವತ್ತು ಒಕ್ಕಲಿನಿಂದ ಅಧಿವೇಶನ ಹೋರಾಟ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳೇ ನಮ್ಮ ಹೋರಾಟಕ್ಕೆ ಮುಕ್ತವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ಯಾವುದಕ್ಕೆ ಅಂಜೋ ಅವಶ್ಯಕತೆ, ಅಳಕೋ ಅವಶ್ಯಕತೆ ಎಲ್ಲ ಪಂಚಮಸಾಲಿಗಳು ಮನೆಗೊಬ್ಬ ಕಂಪಲ್ಸರಿಯಾಗಿ ಬಸವಣ್ಣನಂತೆ ನೀವು ಬರಬೇಕು. ಮನೆಗೊಬ್ಬ ಪಂಚಮಸಾಲಿ ತಾಯಂದರು ಚೆನ್ನಮ್ಮನಂತೆ ನಾಳೆ ಹೋರಾಟಕ್ಕೆ ಬಂದು ನೀವೆಲ್ಲರೂ ಭಾಗವಹಿಸಬೇಕು, ಬೆಂಬಲ ಕೊಡಬೇಕು. ಬೆಳಗ್ಗೆ 10 ಗಂಟೆಗೆ ಸುವರ್ಣ ವಿಧಾನಸೌಧದ ಎದುರುಗಡೆ ಇರತಕ್ಕಂತಹ ಕೊಂಡೆಸ್ಕೊಪ್ಪ ಎನ್ನುವಂಥ ಗ್ರಾಮ, ಟೊಯೋಟಾ ಶೋರೂಮ್ ಇದೆಯಲ್ಲ, ಅದು ನಿರ್ಮಾಣ ಇರತಕ್ಕಂಥ ಗ್ರಾಮ, ಅಲ್ಲಿ ನಾವೆಲ್ಲರೂ ಜಮಾವಣೆಗೊಂಡೋಣ. ಅಲ್ಲಿ ಪಂಚಮಸಾಲಿ ಸಂಘರ್ಷ ಬೃಹತ್ ಸಮಾವೇಶ ನಡೆಯುತ್ತೆ. ಅಷ್ಟೊಳಗಾಗಿ ಮುಖ್ಯಮಂತ್ರಿಗಳು ಬಂದು 2A ಮೀಸಲಾತಿ ಆದೇಶ ಪತ್ರ ಮತ್ತು ಸೆಂಟ್ರಲ್ OBC ಆದೇಶ ಪತ್ರವನ್ನು ಕೊಟ್ಟರೆ 15 ಅಡಿ ಎತ್ತರದ ನಮ್ಮ ಮುತ್ತಿನ ಹಾರವನ್ನು ಹಾಕಿ ಅವ್ರಿಗೆ ಸನ್ಮಾನ ಮಾಡ್ಬೇಕಂತ ತಯಾರು ಮಾಡ್ಕೊಂಡು ಹೈದರಾಬಾದಿಂದ ತರಿಸಿದ್ದೀವಿ. ಅಕಸ್ಮಾತ್ ನಾಳೆ ಎಷ್ಟು ಜನ ಬರ್ತಾರೆ ಮತ್ತು ಟ್ಯಾಕ್ಟರ್ ಮುತ್ತಿಗೆ ಇರುತ್ತಾ ನಾಳೆ? ಈಗಾಗಲೇ ಟ್ಯಾಕ್ಟ್ರಿ ಮುತ್ತಿಗೆಗೆ ಸಂಬಂಧಪಟ್ಟಂಗೆ ಅವರು ಸರ್ಕಾರ ಚಾಪೆ ಕಳೆತೂರು ನಮ್ಮ ಜನ ರಂಗೋಲ್ ಕರ್ತೂರು ಎಲ್ಲ ಬಂದು ಅವರ ಬೀಗರ ಮನೆಗೆ, ಪವಣರ ಮನೆಗೆ ಬಂದು ಆಲ್ಟ್ ಮಾಡಿಬಿಟ್ಟಾರೆ. ನಾವು ಹೇಳೋರಿಗೆ ಅವ್ರು ಬರಲ್ಲ. ಈಗ ನಾವು ಜಿಲ್ಲಾಡಳಿತಕ್ಕೆ ಏನು ಮಾತು ಕೊಟ್ಟಿವಪ್ಪ ಅಂದರೆ, ಸಿಟಿ ಒಳಗೆ ಸಮಾವೇಶ ಆಗುತ್ತೆ, ಸಮಾವೇಶ ಮುಗಿದ್ರೊಳಗಾಗೇ CM ಅವರಿಂದ ಒಳ್ಳೆಯ ರೆಸ್ಪಾನ್ಸ್ ಬರದೇ ಹೋದಾಗ ನಾವು ಕರೆ ಕೊಡ್ತಾವೆ, ನೀವು ಬೆಳಗಾವಿ ಜಿಲ್ಲೆಗೆ ಬೆಳಗಾವಿ ಸಿಟಿ ಪ್ರವೇಶ ಮಾಡೋ ಪ್ರಯತ್ನ ಮಾಡಿ, ಅಲ್ಲಿವರೆಗೂ ತೋಟಗಳಲ್ಲಿ ಹೊಲಗಳಲ್ಲಿ ಆರಾಮ್ ಚಹಾ ಕುಡ್ಕೊಂತ ಆರಾಮಿರ್ರಿ ಅಂತೇಳಿ ಅವ್ರಿಗೆಲ್ಲ ಮೆಸೇಜ್ ಕೊಟ್ಟಿವಿ. ವಾಹನಗಳಿಗೆ, ದ್ವಿಚಕ್ರ ವಾಹನ ಮತ್ತು ಚತುರ್ಥ ಚಕ್ರ ವಾಹನಗಳಿಗೆ ಎಲ್ಲದಕ್ಕೂ ಮುಕ್ತ ಅವಕಾಶ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ಭಾಗವಹಿಸಿ ಬೆಂಬಲ ಕೊಡ್ರಿ. ಯಾವುದೇ ವದಂತಿಗಳು ಕಿವಿಗೊಡಕ್ಕೆ ಹೋಗ್ಬೇಡ್ರಿ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ನಮಗೆ ಪೂರಕವಾಗಿ ಬೆಂಬಲ ಕೊಟ್ಟಾರಂತೇಳಿ ಈ ಮೂಲಕ ಹೇಳಿಕೆ ಇಚ್ಛೆಪಡ್ತೀವಿ. ಸರ್ಕಾರ ಇದನ್ನು ನಿಮ್ಮ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡ್ತಿದೆಯಾ? ನಾವು ಈಗಾಗಲೇ ಬರ್ರಿ ಈ ಕಡೆ ನಮ್ಮ ಸಮುದಾಯದ ಹೋರಾಟಕ್ಕೆ ಮಣಿದು ಎಲ್ಲೇ ಒಂದು ಕಡೆ ಹಠಮಾರಿತವರ ಧೋರಣೆಯಿಂದ ನಮ್ಮ ಹೋರಾಟ ಹತ್ತಿಕ್ಕುವಂಥ ಪ್ರಯತ್ನ ಮಾಡುವಂಥ ರಾಜ್ಯ ಸರ್ಕಾರ ಇವತ್ತು ನಮ್ಮ ಹೋರಾಟಕ್ಕೆ ಮಾಡಿದೆ. ಸತ್ಯಮೇವ ಜಯತಿ ಅಂತಾರೆ. ನಮ್ಮ ಪ್ರಾಮಾಣಿಕ ಹೋರಾಟಕ್ಕೆ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳು ಮಣಿದು ಇವತ್ತು ಬಂದು ಸಹಮತ ವ್ಯಕ್ತಪಡಿಸಿದ್ದು ನಿಜವಾಗ್ಲೂ ನಾವು ಕರ್ನಾಟಕದಲ್ಲಿ ಇದ್ದೀವಿ ಅನ್ನೋಂಥ ಸಂತೃಪ್ತ ಭಾವನೆ ವ್ಯಕ್ತ. ನಿನ್ನೆವರೆಗೂ ನಾವು ಕರ್ನಾಟಕದಲ್ಲಿ ಇದಾವೆ ಇಲ್ಲ ಅಂತ ಅನುಮಾನ ವ್ಯಕ್ತವಾಗಿತ್ತು. ಅಷ್ಟೇ ಮಟ್ಟಿಗೆ ಬಿಗುವಿನ ವಾತಾವರಣ. ಎಂದೆಂದೂ ಆಗದಿರ್ತಕ್ಕಂಥ 6,000 ಪೊಲೀಸರು ಎಂದೆಂದಾಗಿರೋದು ಬ್ಯಾರಿಕೇಡ್ ಮಾಡಿ ನಾವೇನು ಹೊರ ರಾಷ್ಟ್ರದವರ ಅಥವಾ ಹೊರದೇಶದವರ ಇಷ್ಟೊಂದು ತೊಂದರೆ ಕೊಡೋಂಥ ಅವಶ್ಯಕತೆ ಮುಖ್ಯಮಂತ್ರಿಗೆ ಏನಿತ್ತು? ಇನ್ನು ಈ ಜಗದೀಶ್ ಶೆಟ್ಟರು, ಬೊಮ್ಮಾಯಿ ಅವರು, ಯಡಿಯೂರಪ್ಪನವ್ರ ಸರ್ಕಾರದಾಗ ಎಲ್ಲಿ ನಮ್ಮ ಮೇಲೆ ಒಂದು ಕೇಸ್ ಇಲ್ಲ, ಒಂದು ಅರೆಸ್ಟ್ಮೆಂಟ್ ಇಲ್ಲ. ಪ್ರೀತಿಯಿಂದ ಮಾತುಕತೆ ಮಾಡಿ ಹೋರಾಟ ನ್ಯಾಯ ಕೊಡಿಸಿದ್ವಿ. ಹಾಗಾಗಿ ಸರ್ಕಾರ ಧೋರಣೆಯನ್ನು ಏನು ಸ್ವಾಮೀಜಿ, ಸರ್ಕಾರ ಕಾಂಗ್ರೆಸ್ ಸರ್ಕಾರ ಲಿಂಗಾಯತರು ಎಂದು ಹೋರಾಟ ಮಾಡಿದಿಲ್ಲ ಇವತ್ತಿನವರೆಗೂ. ಹಣೆ ಮೇಲೆ ವಿಭೂತಿ ಹಚ್ಕೊಂಡು ದಾಸೋಹ ಮಾಡ್ಕೊಂತ, ದಾನ ಧರ್ಮ ಮಾಡ್ಕೊಂತ, ಪ್ರೀತಿಯಿಂದ ಎಲ್ಲ ಜಾತಿ ಅಪ್ಕೊಂಡು ಹೊಂಟಿದ್ರು. ಈ ಸ್ವಾಮಿಗಳು ಬಂದು ಹೋರಾಟಕ್ಕೆ ಕಿಚ್ಚೆಚ್ಚಿದ್ರು, ನಮ್ಮ ಸರ್ಕಾರಕ್ಕೆ ಪ್ರಶ್ನೆ ಮಾಡೋಂಗಾದ್ರು. ಹೆಂಗಾರು ಮಾಡಿ ಹೋರಾಟ ಬಗ್ಗು ಬಡಿಬೇಕು ಶೆಡ್ ಅಂತ 2 ವರ್ಷ ನಡೀತಾಯಿತ್ತು. ನಾನು ಹಠವಾದಿ ಬಿಡಲಿಲ್ಲ. ನಾನು ಯಾವುದೇ ಸರ್ಕಾರ ಅವರೇನು ತಿಳ್ಕೊಂಡಿದ್ರು, BJP ಇದ್ದಾಗ ಅಷ್ಟೇ ಹೋರಾಟ ಮಾಡ್ತಾರೆ, ಕಾಂಗ್ರೆಸ್ ಶಾಸಕರು ಬಂದು ಮಾಡೋಂತ ತಿಳ್ಕೊಂಡಿದ್ರು. ನಾನು ಹೋರಾಟ ಮಾತ್ರ ಪ್ರಾಮಾಣಿಕವಿತ್ತು. ಯಾವುದೇ ಸರ್ಕಾರ ಬರಲಿ ಮೀಸಲಾದೇಶ. ಲಿಂಗಾಯತರು ಹೋರಾಟಗಾರಲ್ಲ ಅಂತೇಳಿ ತಪ್ಪು ಭಾವನೆ ಮಾಡಿದರು. ಲಿಂಗಾಯತರು ಹೋರಾಟ ಹತ್ತಿಕ್ಕೋ ಪ್ರಯತ್ನ ಸರ್ಕಾರ ಮಾಡ್ತಾಯಿದ್ರು. ಆದರೆ ಲಿಂಗಾಯತರು ಚೆನ್ನಮ್ಮನಂತೆ ಸಂದರ್ಭ ಬಂದಾಗ ಹೋರಾಟ ಮಾಡೋದನ್ನು ತೋರಿಸ್ಕೊಡೋ ಪ್ರಯತ್ನ ಮಾಡಿದ್ವಿ. ಅದನ್ನು ಹೇಗಾದರೂ ಅಣಿಬೇಕಂತ ಪ್ರಯತ್ನ ಮಾಡಿದ್ರು. ಆದರೆ ನಮ್ಮ ಹೋರಾಟ ಅಣಿಲಿಕ್ಕೆ ಸಾಧ್ಯವಿಲ್ಲ. ನಾವು ಶಾಂತಿಯ ದೂತರು, ಪ್ರಾಮಾಣಿಕ ಹೋರಾಟ ಮಾಡ್ತೀವಿ. ಸ್ವಾಮೀಜಿ, ಒಂದು ವೇಳೆ ಏನಾದರೂ ಮೀಸಲಾತಿ ಕೊಡ್ದಿದ್ರೆ, ನೀವು ಅಂದ್ಕೊಂಡಂಗೆ ಏನಾದರೂ ಆಗದೇ ಇದ್ದರೆ ಮುತ್ತಿಗೆ ಏನಾದರೂ ಹಾಕ್ತೀರಾ ಸುವರ್ಣಸೌಧಕ್ಕೆ? ನೋಡಿರಿ, ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತೇಳಿ ಅದು ಕಮಿಟ್ಮೆಂಟು, ಅದು ಪ್ರಮಾಣ ಮಾಡೀವಿ. ನಾವು ಬೆಳಗ್ಗೆ 10 ಗಂಟೆಗೆ ಸುವರ್ಣ ವಿಧಾನಸೌಧ ಎದುರುಗಡೆ ಇರ್ತಕ್ಕಂಥ ಟೊಯೋಟಾ ಶೋರೂಮ್ ಇದೆ, ಅಲ್ಲಿ ಹಿಂದ್ಗಡೆ ಒಂದು ಕೊಂಡಸ್ಕೊಪ್ಪ ಅಂತ ಒಂದು ಏರಿಯಾ ಇದೆ, ಅಲ್ಲಿ ನಾವೆಲ್ಲ ಸಮಾವೇಶ ಮಾಡ್ತೀವಿ. ಅಷ್ಟರೊಳಗೆ CM ಅವರು ಬಂದು 2A ಮೀಸಲಾತಿ ಆದೇಶ ಪತ್ರ ಮತ್ತು ಸೆಂಟ್ರಲ್ OBC ರೆಕಮೆಂಡೇಶನ್ ಆದೇಶ ತಂದು ಕೊಟ್ಟರೆ 15 ಅಡಿ ಎತ್ತರದ ಮುತ್ತಿನ ಹಾರ ಹಾಕಿ ಅವ್ರು ಅಭಿನಯಿಸ್ತೇವೆ. ಇಲ್ಲದೆ ಹೋದರೆ
ಹರ ಮಹಾದೇವ ಅಂತೇಳಿ ಶಾಂತಿ ರೀತಿಯಿಂದ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿ ನಮ್ಮ ನೋವನ್ನು ನಮ್ಮ ಅಕ್ಕನೇ ಕೇಳ್ತೇವೆ. ನಮ್ಮ ಈ ಹೋರಾಟದಲ್ಲಿ ಕೆಲವೊಂದಿಷ್ಟು ನಾಯಕರು ಹಿಂದೇಟನ್ನು ಹಾಕ್ತಿದ್ದಾರೆ. ಸರ್ಕಾರದ ಪ್ರತಿನಿಧಿಗಳು, ಪಂಚಮಸಾಲಿ ಸಮಾಜದ ನಾಯಕರು ಅವ್ರಿಗೇನು ನೋಡಿರಿ, ಎಲ್ಲ ಪ್ರತಿನಿಧಿಗಳು ಬೆಂಬಲ ಕೊಟ್ಟಿದ್ದಾರೆ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನೇ ಮುಂಚೂಣಿ ಬರ್ತೀವಿ ಅಂತ ಹೇಳಿದ್ದಾರೆ. ಎಲ್ಲೇ ಒಂದು ಇಬ್ಬರು ಮೂವರು ಮುಂದೆ ಅವ್ರ ಮಂತ್ರಿ ಆಸೆಗೋಸ್ಕರವಾಗಿ, ಅನುದಾನ ಆಸೆಗೋಸ್ಕರ ಸಹಜವಾಗಿ ಮುಖ್ಯಮಂತ್ರಿ ಯಾರು ಗೊತ್ತಿಲ್ಲ, ಅವ್ನು ಪಾಪ ಅವ್ರು ಸಹಜ ಅಲ್ಲಿ ಗ್ರ್ಯಾಂಟ್ ಬರಬೇಕು ಅಂತೇಳಿ ಏನೇನು ಕನಸಿರ್ತವೆ. ತಪ್ಪೇನಿಲ್ಲ, ಎಲ್ಲ ಮನುಷ್ಯನ ಸಹಜ ಗುಣ. ಹಿಂದೆ BJP ಸರ್ಕಾರದಲ್ಲಿ ಕೆಲವು ಶಾಸಕರು ಹಂಗೆ ಮಾಡಿದ್ರು. ಎಲ್ಲ ಸರ್ಕಾರ ಇರುವಂಥದ್ದೇ. ಹಂಗಂತ ತಕ್ಷಣ ಜನ ಮಾತ್ರ ಹುಷಾರಾಗಿದ್ದಾರೆ. ಯಾರು ಬರಲಿ ಬಿಡಲಿ ಸಮಾಜದ ಮಕ್ಕಳಿಗೋಸ್ಕರ ಹೋರಾಟ ಮಾಡೋ ಅಂತೇಳಿ ಈ ಸಂಕಲ್ಪನ ಜನ ಹೊಂದಿದ್ದಾರೆ. ಆ ಪ್ರಕಾರ ಜನ ಬರ್ತಾರೆ. ಇದಿಷ್ಟು ಸ್ವಾಮೀಜಿಗಳ ಹೇಳುವಂಥದ್ದು. ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನು ಹಿಂಪಡೆಯೋದಿಲ್ಲ, ಏನು ಮುತ್ತಿಗೆ ಹಾಕೇ ಹಾಕ್ತೇವೆ. ಒಂದು ವೇಳೆ ಸರ್ಕಾರ ಏನಾದರೂ ಮೀಸಲಾತಿ ಪತ್ರಗಳನ್ನು ಕೊಟ್ಟಿದ್ದೆ ಆದರೆ ನಮ್ಮ ಹೋರಾಟವನ್ನು ನಿಲ್ಲಿಸ್ತೇವೆ. ಜೊತೆಗೆ CMಗೆ 15 ಅಡಿ ಎತ್ತರದ ಏನು ಹಾರವನ್ನು ಹಾಕಿ ಅವರಿಗೆ ಸನ್ಮಾನವನ್ನು ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿಪಳ, ರಿಪಬ್ಲಿಕ್ ಆಡ, ಬೆಳಗಾವಿ. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಏನು ಪಂಚಮಸಾಲಿ ಶ್ರೀಗಳು ಹೋರಾಟವನ್ನು ಮಾಡಿಕೊಂಡು ಬರ್ತಿದ್ದಾರೆ. ಆದರೆ ನಾಳೆ ಮುತ್ತಿಗೆಯನ್ನು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕರೆಯನ್ನು ಕೂಡ ಕೊಟ್ಟಿದ್ದರು. ಸದ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳಿರ್ಬೋದು ಅಥವಾ ಕಮಿಷನರ್ ಸೇರಿದಂತೆ ಎಲ್ಲರೂ ಕೂಡ ಅವರ ಮನವೊಲಿಕೆ ಯತ್ನವನ್ನು ಮಾಡಿದರು. ಜೊತೆಗೆ ಅವರ ಬೆಂಬಲವಾಗಿ BJPಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಈಗ ಸ್ವತಃ ನಮ್ಮ ಜೊತೆಗೆ ಶ್ರೀಗಳಿದ್ದಾರೆ, ಅವ್ರನ್ನ ಕೂಡ ನಾನು ಮಾತಾಡ್ತೀನಿ. ಸ್ವಾಮೀಜಿ, ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ, ದೊಡ್ಡ ಸಮಾಜ ಇದೆ, ಆದರೆ ಒಂದು ಪರ್ಮಿಷನ್ ಅನುಮತಿ ತಗೊಳ್ಳೋದಕ್ಕೆ ಇಷ್ಟೆಲ್ಲ ಪರದಾಡಬೇಕಾ ಸ್ವಾಮೀಜಿಗಳು? ನಾನು ಪರದಾಡೋದಕ್ಕೂ ನನಗೇನು ಬೇಜಾರಿಲ್ಲ. ನಮ್ಮ ಸಮುದಾಯದ ರೈತರ ಮಕ್ಕಳು, ಕೃಷಿ ಕಾರ್ಮಿಕರು, ಕೂಲಿಕಾರರು ಕಳೆದ ಒಂದು ತಿಂಗಳಿಂದ ರೊಕ್ಕವನ್ನು ಕೋಡಿಯಾಡಿಸಿ ಆಮೇಲೆ ಗಾಡಿ ಬುಕ್ ಮಾಡಿ ಎಲ್ಲ ಮಾಡಿದರು. ನಿನ್ನೆಯ ಜಿಲ್ಲಾಧಿಕಾರಿ ಆದೇಶ ನಾವೇನು ಕರ್ನಾಟಕದಲ್ಲಿದ್ದಾವೆ ಅಥವಾ ಕಾಶ್ಮೀರದಲ್ಲಿದ್ದಾವೆ ಅಂತ ನೋವು ಕಾಡ್ತಾಯಿತ್ತು. ಆದರೆ ನಮ್ಮ ಹೋರಾಟದ ಪ್ರಾಮಾಣಿಕತೆಗೆ ಭಗವಂತನೇ ಅವ್ರ ಮನಸ್ಸು ಪರಿವರ್ತನೆ ಮಾಡಿ ಇವತ್ತು ಬಂದು ಒಪ್ಪಿಗೆ ಕೊಟ್ಟಿದ್ದಾರೆ. ನಾಳೆ ಎಲ್ಲ ವಾಹನಗಳು ಮುಕ್ತವಾಗಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಿಟಿ ಕಮಿಷನರು, ಡಿಸ್ಟಿಕ್ ಸೂಪರಿಂಟೆಂಡೆಂಟ್ ಆಫೀಸರ್ ಪೊಲೀಸು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು. ಅಷ್ಟೇ ಅಲ್ಲ, ನಮ್ಮ ಅಶೋಕ್ ವಿರೂಪಾಕ್ಷ ನಾಯಕರು, ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಬಸವರಾಜ ಪಾಟೀಲ್ ಯತ್ನಾಳ್ ಅವರು, ಸಿದ್ದು ಸೌದಿ, ಅರವಿಂದ್ ಬೆಲ್ಲದವರು ಮತ್ತು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು. ಈಗ ತಾನೇ ವಿಜೇಂದ್ರ ಅವರು ಬಂದು ಬೆಂಬಲ ಕೊಟ್ಟರು, ಅಶೋಕ್ ಅವರು. ಎಲ್ಲರೂ ಇವತ್ತು ಒಕ್ಕಲಿನಿಂದ ಅಧಿವೇಶನ ಹೋರಾಟ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಒಪ್ಪಿಗೆ ಸೂಚಿಸಿದ್ದಾರೆ. ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳೇ ನಮ್ಮ ಹೋರಾಟಕ್ಕೆ ಮುಕ್ತವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ಯಾವುದಕ್ಕೆ ಅಂಜೋ ಅವಶ್ಯಕತೆ, ಅಳಕೋ ಅವಶ್ಯಕತೆ ಎಲ್ಲ ಪಂಚಮಸಾಲಿಗಳು ಮನೆಗೊಬ್ಬ ಕಂಪಲ್ಸರಿಯಾಗಿ ಬಸವಣ್ಣನಂತೆ ನೀವು ಬರಬೇಕು. ಮನೆಗೊಬ್ಬ ಪಂಚಮಸಾಲಿ ತಾಯಂದರು ಚೆನ್ನಮ್ಮನಂತೆ ನಾಳೆ ಹೋರಾಟಕ್ಕೆ ಬಂದು ನೀವೆಲ್ಲರೂ ಭಾಗವಹಿಸಬೇಕು, ಬೆಂಬಲ ಕೊಡಬೇಕು. ಬೆಳಗ್ಗೆ 10 ಗಂಟೆಗೆ ಸುವರ್ಣ ವಿಧಾನಸೌಧದ ಎದುರುಗಡೆ ಇರತಕ್ಕಂತಹ ಕೊಂಡೆಸ್ಕೊಪ್ಪ ಎನ್ನುವಂಥ ಗ್ರಾಮ, ಟೊಯೋಟಾ ಶೋರೂಮ್ ಇದೆಯಲ್ಲ, ಅದು ನಿರ್ಮಾಣ ಇರತಕ್ಕಂಥ ಗ್ರಾಮ, ಅಲ್ಲಿ ನಾವೆಲ್ಲರೂ ಜಮಾವಣೆಗೊಂಡೋಣ. ಅಲ್ಲಿ ಪಂಚಮಸಾಲಿ ಸಂಘರ್ಷ ಬೃಹತ್ ಸಮಾವೇಶ ನಡೆಯುತ್ತೆ. ಅಷ್ಟೊಳಗಾಗಿ ಮುಖ್ಯಮಂತ್ರಿಗಳು ಬಂದು 2A ಮೀಸಲಾತಿ ಆದೇಶ ಪತ್ರ ಮತ್ತು ಸೆಂಟ್ರಲ್ OBC ಆದೇಶ ಪತ್ರವನ್ನು ಕೊಟ್ಟರೆ 15 ಅಡಿ ಎತ್ತರದ ನಮ್ಮ ಮುತ್ತಿನ ಹಾರವನ್ನು ಹಾಕಿ ಅವ್ರಿಗೆ ಸನ್ಮಾನ ಮಾಡ್ಬೇಕಂತ ತಯಾರು ಮಾಡ್ಕೊಂಡು ಹೈದರಾಬಾದಿಂದ ತರಿಸಿದ್ದೇವೆ. ಅಕಸ್ಮಾತ್ ನಾಳೆ ಎಷ್ಟು ಜನ ಬರ್ತಾರೆ ಮತ್ತು ಟ್ರ್ಯಾಕ್ಟರ್ ಮುತ್ತಿಗೆ ಇರುತ್ತಾ ನಾಳೆ? ಈಗಾಗಲೇ ಟ್ಯಾಕ್ಟ್ರಿ ಮುತ್ತಿಗೆಗೆ ಸಂಬಂಧಪಟ್ಟಂಗೆ ಅವರು ಸರ್ಕಾರ ಚಾಪೆ ಕಳೆ ತೂರು ನಮ್ಮ ಜನ ರಂಗೋಲಿ ಕರ್ತೂರಿಗೆಲ್ಲ ಬಂದು ಅವರ ಬೀಗರ ಮನೆಗೆ, ಪವಣರ ಮನೆಗೆ ಬಂದು ಆರ್ಟ್ ಮಾಡಿಬಿಟ್ಟಾರೆ. ನಾವು ಹೇಳೋರಿಗೆ ಅವ್ರು ಬರಲ್ಲ. ಈಗ ನಾವು ಜಿಲ್ಲಾಡಳಿತಕ್ಕೆ ಏನು ಮಾತು ಕೊಟ್ಟಿವಪ್ಪ ಅಂದರೆ, ಸಿಟಿ ಒಳಗೆ ಸಮಾವೇಶ ಆಗುತ್ತೆ, ಸಮಾವೇಶ ಮುಗಿದ್ರೊಳಗಾಗೇ CM ಅವರಿಂದ ಒಳ್ಳೆಯ ರೆಸ್ಪಾನ್ಸ್ ಬರದೇ ಹೋದಾಗ ನಾವು ಕರೆ ಕೊಡ್ತಾವೆ, ನೀವು ಬೆಳಗಾವಿ ಜಿಲ್ಲೆಗೆ ಬೆಳಗಾವಿ ಸಿಟಿ ಪ್ರವೇಶ ಮಾಡೋ ಪ್ರಯತ್ನ ಮಾಡಿ, ಅಲ್ಲಿವರೆಗೂ ತೋಟಗಳಲ್ಲಿ ಹೊಲಗಳಲ್ಲಿ ಆರಾಮ್ ಚಹಾ ಕುಡ್ಕೊಂತ ಆರಾಮಿರ್ರಿ ಅಂತೇಳಿ ಅವ್ರಿಗೆಲ್ಲ ಮೆಸೇಜ್ ಕೊಟ್ಟಿವಿ. ವಾಹನಗಳಿಗೆ, ದ್ವಿಚಕ್ರ ವಾಹನ ಮತ್ತು ಚತುರ್ಥ ಚಕ್ರಗಳ ವಾಹನಗಳಿಗೆ ಎಲ್ಲದಕ್ಕೂ ಮುಕ್ತ ಅವಕಾಶ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ಭಾಗವಹಿಸಿ ಬೆಂಬಲ ಕೊಡ್ರಿ. ಯಾವುದೇ ವದಂತಿಗಳು ಕಿವಿಗೊಡಕ್ಕೆ ಹೋಗ್ಬೇಡ್ರಿ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ನಮಗೆ ಪೂರಕವಾಗಿ ಬೆಂಬಲ ಕೊಟ್ಟಾರಂತೇಳಿ ಈ ಮೂಲಕ ಹೇಳಿಕೆ ಇಚ್ಛೆಪಡ್ತೀವಿ. ಸರ್ಕಾರ ಇದನ್ನು ನಿಮ್ಮ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡ್ತಿದೆಯಾ? ನಾವು ಈಗಾಗಲೇ ಬರ್ರಿ ಈ ಕಡೆ ನಮ್ಮ ಸಮುದಾಯದ ಹೋರಾಟಕ್ಕೆ ಮಣಿದು ಎಲ್ಲೇ ಒಂದು ಕಡೆ ಹಠಮಾರಿತವರ ಧೋರಣೆಯಿಂದ ನಮ್ಮ ಹೋರಾಟ ಹತ್ತಿಕ್ಕುವಂಥ ಪ್ರಯತ್ನ ಮಾಡುವಂಥ ರಾಜ್ಯ ಸರ್ಕಾರ ಇವತ್ತು ನಮ್ಮ ಹೋರಾಟಕ್ಕೆ ಮಾಡಿದೆ. ಸತ್ಯಮೇವ ಜಯತಿ ಅಂತಾರೆ. ನಮ್ಮ ಪ್ರಾಮಾಣಿಕ ಹೋರಾಟಕ್ಕೆ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳು ಮಣಿದು ಇವತ್ತು ಬಂದು ಸಹಮತ ವ್ಯಕ್ತಪಡಿಸಿದ್ದು ನಿಜವಾಗ್ಲೂ ನಾವು ಕರ್ನಾಟಕದಲ್ಲಿ ಇದ್ದೀವಿ ಅನ್ನೋಂಥ ಸಂತೃಪ್ತ ಭಾವನೆ ವ್ಯಕ್ತ. ನಿನ್ನೆವರೆಗೂ ನಾವು ಕರ್ನಾಟಕದಲ್ಲಿ ಇದಾವೆ ಇಲ್ಲ ಅಂತ ಅನುಮಾನ ವ್ಯಕ್ತವಾಗಿತ್ತು. ಅಷ್ಟೇ ಮಟ್ಟಿಗೆ ಬಿಗುವಿನ ವಾತಾವರಣ. ಎಂದೆಂದೂ ಆಗದಿರ್ತಕ್ಕಂಥ 6,000 ಪೊಲೀಸರು ಎಂದೆಂದಾಗಿರೋದು ಬ್ಯಾರಿಕೇಡ್ ಮಾಡಿ ನಾವೇನು ಹೊರ ರಾಷ್ಟ್ರದವರ ಅಥವಾ ಹೊರದೇಶದವರ ಇಷ್ಟೊಂದು ತೊಂದರೆ ಕೊಡೋದು ಅವಶ್ಯಕತೆ ಮುಖ್ಯಮಂತ್ರಿಗೆ ಏನಿತ್ತು? ಇನ್ನು ಈ ಜಗದೀಶ್ ಶೆಟ್ಟರು, ಬೊಮ್ಮಾಯಿ ಅವರು, ಯಡಿಯೂರಪ್ಪನವ್ರ ಸರ್ಕಾರದಾಗ ಎಲ್ಲಿ ನಮ್ಮ ಮೇಲೆ ಒಂದು ಕೇಸ್ ಇಲ್ಲ, ಒಂದು ಅರೆಸ್ಟ್ಮೆಂಟ್ ಇಲ್ಲ. ಪ್ರೀತಿಯಿಂದ ಮಾತುಕತೆ ಮಾಡಿ ಹೋರಾಟ ನ್ಯಾಯ ಕೊಡಿಸಿದ್ವಿ. ಹಾಗಾಗಿ ಸರ್ಕಾರ ಧೋರಣೆಯನ್ನು ಏನು ಸ್ವಾಮೀಜಿ, ಸರ್ಕಾರ ಕಾಂಗ್ರೆಸ್ ಸರ್ಕಾರ ಲಿಂಗಾಯತರು ಎಂದು ಹೋರಾಟ ಮಾಡಿದಿಲ್ಲ ಇವತ್ತಿನವರೆಗೂ. ಹಣೆ ಮೇಲೆ ವಿಭೂತಿ ಹಚ್ಕೊಂಡು ದಾಸೋಹ ಮಾಡ್ಕೊಂತ, ದಾನ ಧರ್ಮ ಮಾಡ್ಕೊಂತ,
ಪ್ರೀತಿಯಿಂದ ಎಲ್ಲ ಜಾತಿ ಅಪ್ಕೊಂಡು ಹೊಂಟಿದ್ರು. ಈ ಸ್ವಾಮಿಗಳು ಬಂದು ಹೋರಾಟಕ್ಕೆ ಕಿಚ್ಚೆಚ್ಚಿದ್ರು, ನಮ್ಮ ಸರ್ಕಾರಕ್ಕೆ ಪ್ರಶ್ನೆ ಮಾಡಂಗಾದ್ರು. ಹೆಂಗಾರು ಮಾಡಿ ಹೋರಾಟ ಬಗ್ಗು ಬಡಿಬೇಕು ಶೆಡ್ ಅಂತ 2 ವರ್ಷ ನಡೀತಾ ಇತ್ತು. ನಾನು ಹಠವಾದಿ ಬಿಡಲಿಲ್ಲ. ನಾನು ಯಾವುದೇ ಸರ್ಕಾರ ಅವ್ರೇನು ತಿಳ್ಕೊಂಡಿದ್ರು, ಬಿ ಜೆ ಪಿದಾಗ ಅಷ್ಟೇ ಹೋರಾಟ ಮಾಡ್ತಾರೆ, ಕಾಂಗ್ರೆಸ್ ಶಾಸಕರು ಬಂದು ಮಾಡೋಂತ ತಿಳ್ಕೊಂಡಿದ್ರು. ನಾನು ಹೋರಾಟ ಮಾತ್ರ ಪ್ರಾಮಾಣಿಕವಿತ್ತು. ಯಾವುದೇ ಸರ್ಕಾರ ಬರಲಿ ಮೀಸಲಾದೇಶ. ಲಿಂಗಾಯತರು ಹೋರಾಟಗಾರಲ್ಲ ಅಂತೇಳಿ ತಪ್ಪು ಭಾವನೆ ಮಾಡಿದರು. ಲಿಂಗಾಯತರು ಹೋರಾಟ ಹತ್ತಿಕ್ಕೋ ಪ್ರಯತ್ನ ಸರ್ಕಾರ ಮಾಡ್ತಾಯಿದ್ರು. ಆದರೆ ಲಿಂಗಾಯತರು ಚೆನ್ನಮ್ಮನಂತೆ ಸಂದರ್ಭ ಬಂದಾಗ ಹೋರಾಟ ಮಾಡೋದನ್ನು ತೋರಿಸ್ಕೊಡೋ ಪ್ರಯತ್ನ ಮಾಡಿದ್ವಿ. ಅದನ್ನು ಹೇಗಾದರೂ ಅಣಿಬೇಕಂತ ಪ್ರಯತ್ನ ಮಾಡಿದ್ರು. ಆದರೆ ನಮ್ಮ ಹೋರಾಟ ಅಣಿಲಿಕ್ಕೆ ಸಾಧ್ಯವಿಲ್ಲ. ನಾವು ಶಾಂತಿಯ ದೂತರು, ಪ್ರಾಮಾಣಿಕ ಹೋರಾಟ ಮಾಡ್ತೀವಿ. ಸ್ವಾಮೀಜಿ, ಒಂದು ವೇಳೆ ಏನಾದರೂ ಮೀಸಲಾತಿ ಕೊಡ್ದಿದ್ರೆ, ನೀವು ಅಂದ್ಕೊಂಡಂಗೆ ಏನಾದರೂ ಆಗದೇ ಇದ್ದರೆ ಮುತ್ತಿಗೆ ಏನಾದರೂ ಹಾಕ್ತೀರಾ ಸುವರ್ಣಸೌಧಕ್ಕೆ? ನೋಡಿರಿ, ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತೇಳಿ ಅದು ಕಮಿಟ್ಮೆಂಟು, ಅದು ಪ್ರಮಾಣ ಮಾಡೀವಿ. ನಾವು ಬೆಳಗ್ಗೆ 10 ಗಂಟೆಗೆ ಸುವರ್ಣ ವಿಧಾನಸೌಧ ಎದುರುಗಿರ್ತಕ್ಕಂಥ ಟೊಯೋಟಾ ಶೋರೂಮ್ ಇದೆ, ಅಲ್ಲಿ ಹಿಂದ್ಗಡೆ ಒಂದು ಕೊಂಡಸ್ಕೊಪ್ಪ ಅಂತ ಒಂದು ಏರಿಯಾ ಇದೆ, ಅಲ್ಲಿ ನಾವೆಲ್ಲ ಸಮಾವೇಶ ಮಾಡ್ತೀವಿ. ಅಷ್ಟರೊಳಗೆ CM ಅವ್ರು ಬಂದು 2A ಮೀಸಲಾತಿ ಆದೇಶ ಪತ್ರ ಮತ್ತು ಸೆಂಟ್ರಲ್ OBC ರೆಕಮೆಂಡೇಶನ್ ಆದೇಶ ಪತ್ರ ತಂದು ಕೊಟ್ಟರೆ 15 ಅಡಿ ಎತ್ತರದ ಮುತ್ತಿನ ಹಾರ ಹಾಕಿ ಅವ್ರು ಅಭಿನಯಿಸ್ತೇವೆ. ಇಲ್ಲದೆ ಹೋದರೆ ಹರ ಮಹಾದೇವ್ ಅಂತೇಳಿ ಶಾಂತಿ ರೀತಿಯಿಂದ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿ ನಮ್ಮ ನೋವನ್ನು ನಮ್ಮ ಅಕ್ಕನೇ ಕೇಳ್ತೇವೆ. ನಮ್ಮ ಈ ಹೋರಾಟದಲ್ಲಿ ಕೆಲವೊಂದಿಷ್ಟು ನಾಯಕರು ಹಿಂದೇಟನ್ನು ಹಾಕ್ತಿದ್ದಾರೆ, ಸರ್ಕಾರದ ಪ್ರತಿನಿಧಿಗಳು, ಪಂಚಮಸಾಲಿ ಸಮಾಜದ ನಾಯಕರು, ಅವ್ರಿಗೇನು ನೋಡಿರಿ, ಎಲ್ಲ ಪ್ರತಿನಿಧಿಗಳು ಬೆಂಬಲ ಕೊಟ್ಟಿದ್ದಾರೆ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನೇ ಮುಂಚೂಣಿ ಬರ್ತೀವಿ ಅಂತ ಹೇಳಿದ್ದಾರೆ. ಎಲ್ಲೇ ಒಂದು 2-3 ಮುಂದೆ ಅವ್ರ ಮಂತ್ರಿ ಆಸೆಗೋಸ್ಕರವಾಗಿ, ಅನುದಾನ ಆಸೆಗೋಸ್ಕರ ಸಹಜವಾಗಿ ಮುಖ್ಯಮಂತ್ರಿ ಯಾರು ಗೊತ್ತಿಲ್ಲ, ಅವ್ನು ಪಾಪ ಅವ್ರು ಸಹಜ ಅಲ್ಲಿ ಗ್ರ್ಯಾಂಟ್ ಬರಬೇಕು ಅಂತೇಳಿ ಏನೇನು ಕನಸಿರ್ತವೆ. ತಪ್ಪೇನಿಲ್ಲ, ಎಲ್ಲ ಮನುಷ್ಯನ ಸಹಜ ಗುಣ. ಹಿಂದೆ BJP ಸರ್ಕಾರದಲ್ಲಿ ಕೆಲವು ಶಾಸಕರು ಹಂಗೆ ಮಾಡಿದ್ರು. ಎಲ್ಲ ಸರ್ಕಾರ ಇರುವಂಥದ್ದೇ. ಹಂಗಂತ ಜನ ಮಾತ್ರ ಹುಷಾರಾಗಿದ್ದಾರೆ. ಯಾರು ಬರಲಿ ಬಿಡಲಿ, ಸಮಾಜದ ಮಕ್ಕಳಿಗೋಸ್ಕರ ಹೋರಾಟ ಮಾಡೋ ಅಂತೇಳಿ ಈ ಸಂಕಲ್ಪನ ಜನ ಹೊಂದಿದ್ದಾರೆ. ಆ ಪ್ರಕಾರ ಜನ ಬರ್ತಾರೆ. ಇದಿಷ್ಟು ಸ್ವಾಮೀಜಿಗಳ ಹೇಳುವಂಥದ್ದು. ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನು ಹಿಂಪಡೆಯೋದಿಲ್ಲ, ಏನು ಮುತ್ತಿಗೆ ಹಾಕೇ ಹಾಕ್ತೇವೆ. ಒಂದು ವೇಳೆ ಸರ್ಕಾರ ಏನಾದರೂ ಮೀಸಲಾತಿ ಪತ್ರಗಳನ್ನು ಕೊಟ್ಟಿದ್ದೆ ಆದರೆ ನಮ್ಮ ಹೋರಾಟವನ್ನು ನಿಲ್ಲಿಸ್ತೇವೆ. ಜೊತೆಗೆ CMಗೆ 15 ಅಡಿ ಎತ್ತರದ ಹಾರವನ್ನು ಹಾಕಿ ಅವರಿಗೆ ಸನ್ಮಾನವನ್ನು ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿಪಳ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.